ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು 6ರಿಂದ 10ನೇ ತರಗತಿಯ ಎಲ್ಲ ಬುಕ್ಸ್ಗಳನ್ನು ಏನಿದೆ ಅವುಗಳನ್ನು ತೆಗೆದುಕೊಂಡು ಅದರಲ್ಲಿ ಕ್ವಶನ್ನೇರನ್ನು ಮಾಡಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಈಗಾಗಲೇ ನಮ್ಮ ಚಾನಲಲ್ಲಿ 6ನೇ ತರಗತಿಯ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೋತ್ತರಗಳು ಆಗಿವೆ. ಈಗ 7ನೇ ತರಗತಿಗೆ ಸಂಬಂಧಪಟ್ಟಂತೆ 7ನೇ ತರಗತಿಯ 3 ಚಾಪ್ಟರ್ಗಳ 100 ಕ್ವಶನ್ಸ್ಗಳನ್ನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ. ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಿ. ಈಗ 7ನೇ ತರಗತಿಯ 4ನೇ ಚಾಪ್ಟರ್ ಅಧ್ಯಾಯ 4ರಿಂದ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಯಾರಾದರೂ ನಿಮ್ಮ ಸ್ನೇಹಿತರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ. ಅಧ್ಯಾಯ 4, 18ನೇ ಶತಮಾನದ ಭಾರತ. ಓಕೆ. ಮೊಘಲ್ ಸಾಮ್ರಾಜ್ಯವು ಯಾವ ವರ್ಷದಲ್ಲಿ ಅವನತಿ ಹೊಂದಲು ಪ್ರಾರಂಭವಾಯಿತು? 1707ರಲ್ಲಿ ಔರಂಗಜೇಬನ ಮರಣದ ನಂತರ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂದಲು ಶುರುವಾಯಿತು. ನಾದಿರ್ ಶಾ ಭಾರತದ ಮೇಲೆ ಯಾವಾಗ ದಾಳಿ ಮಾಡಿದನು? 1739. ಇಂಪಾರ್ಟೆಂಟ್. ನಾದಿರ್ ಶಾ ದೇಶಕ್ಕೆ ಮರಳುವಾಗ ಯಾವ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡದ? ಇಂಪಾರ್ಟೆಂಟ್. ಮಯೂರ ಸಿಂಹಾಸನ ಮತ್ತು ಕೊಹಿನೂರು ವಜ್ರ. ಇದನ್ನು ಕೇಳ್ತಾರೆ. ಕೊಹಿನೂರು ವಜ್ರವನ್ನು ಯಾರು ತೆಗೆದುಕೊಂಡು ಹೋದ್ರು ಅಂದರೆ ನಾದಿರ್ ಶಾ. ಮರಾಠ ರಾಜ್ಯದ ಸ್ಥಾಪಕ ಯಾರು ಅಂದರೆ ಶಿವಾಜಿ. ಶಿವಾಜಿಯ ಆಡಳಿತದಲ್ಲಿದ್ದ 8 ಜನಮಂತ್ರಿಗಳ ಆಡಳಿತ ಮಂಡಳಿಯ ಹೆಸರೇನಪ್ಪ ಅಂದರೆ ಅಷ್ಟಪ್ರಧಾನರು. ಏನು ಅಷ್ಟಪ್ರಧಾನರು ಅಂತ. ಪೇಶ್ವೆ ಎಂದರೆ ಯಾರು? ಮರಾಠ ರಾಜನ ಪ್ರಧಾನಮಂತ್ರಿ. ಏನು ಮರಾಠ ರಾಜನ ಪ್ರಧಾನಮಂತ್ರಿ ಪೇಶ್ವೆ. 18ನೇ ಶತಮಾನವನ್ನು ಇತಿಹಾಸಕಾರರು ಏನೆಂದು ಕರೆದರು? ಮರಾಠರ ಪರಮಾಧಿಕಾರದ ಕಾಲ ಅಂತ. ಸ್ನೇಹಿತರೆ, ಈ ಕ್ವಶನ್ಸ್ ಏನಿದೆ ಇವೆಲ್ಲವನ್ನು ಟೆಕ್ಸ್ಟ್ ಬುಕ್ಕನ್ನು ಓದಿ ಅದರಲ್ಲಿ ಇರುವಂತಹ ಕ್ವಶನನ್ನು ತೆಗೆದಿರುವಂಥದ್ದು. ಇವುಗಳೇ ರಿಪೀಟ್ ಆಗುವಂಥದ್ದು. ನೀವು ಒಂದು ವೇಳೆ ಟೆಕ್ಸ್ಟ್ ಬುಕ್ ಓದೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಇವುಗಳನ್ನು ಓದಿದರೆ ಕಂಪ್ಲೀಟಾಗಿ ನಿಮಗೆ ಏನು ಕ್ವಶನ್ ಆನ್ಸರ್ ಯಾವ್ಯಾವುದಿದೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇಲ್ಲ ಸರ್, ನನಗೆ ಟೆಕ್ಸ್ಟ್ ಬುಕ್ ಓದಬೇಕು ಅಂದರೆ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಆಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೋ ಇವೆಲ್ಲವೂ ನನಗೆ ಗೊತ್ತು ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಸೊ ಓಕೆ, ಅದರಿಂದ ಈ ವಿಡಿಯೋನ ಮಿಸ್ ಮಾಡಬೇಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊಘಲ್ ಚಕ್ರವರ್ತಿಯೊಡನೆ ದೆಹಲಿ ಒಪ್ಪಂದ ಮಾಡಿಕೊಂಡ ಪೇಶ್ವೆ ಯಾರು ಅಂದರೆ ಬಾಲಾಜಿ ವಿಶ್ವನಾಥ. ದೆಹಲಿಯ ಒಪ್ಪಂದದ ಪರಿಣಾಮವೇನು? ದಖನ್ನಿನ 6 ಸುಬಗಳಿಗೆ ತೆರಿಗೆಗಳನ್ನು ವಸೂಲಿ ಮಾಡುವ ಹಕ್ಕನ್ನು ಬಾಲಾಜಿ ವಿಶ್ವನಾಥನು ಪಡೆದನು. ಓಕೆ, ಕ್ಲಿಯರಾ? 2ನೇ ಶಿವಾಜಿ ಎಂದು ಯಾರನ್ನ ಕರೀತಾರೆ? ಇದು ತುಂಬ ಸರಿ ರಿಪೀಟ್ ಆಗಿದೆ. 1ನೇ ಬಾಜಿರಾವ್. 2ನೇ ಶಿವಾಜಿ ಎಂದರು ಅಂದರೆ 1ನೇ ಬಾಜಿರಾವ್. 2ನೇ ಶಿವಾಜಿ, 1ನೇ ಬಾಜಿರಾವ್. ಓಕೆ. 1ನೇ ಬಾಜಿರಾವ್ನ ಪ್ರಮುಖ ಸಾಧನೆ ಅಂದರೆ ಸೇನಾ ಸಮೇತವಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದೆಹಲಿಯನ್ನು ಮೇಲೆರಗಿದ್ದ ಎನ್ನುವಂಥದ್ದು. 3ನೇ ಪಾಣಿಪತ್ನ ಕದನ ಯಾವಾಗ ನಡೀತದೆ? 1761 ಜನವರಿ 14. ಓಕೆ. 3ನೇ ಪಾಣಿಪಟ್ ಕದನ ಯಾರ ನಡುವೆ ನಡೀತಂದರೆ ಮರಾಠರು ಆಫ್ಘನ್ ದಾಳಿಕೋರರ ನಡುವೆ ನಡೆಯಿತು. ಇನ್ನು 3ನೇ ಪಾಣಿಪಟ್ ಕದನದ ಪರಿಣಾಮಗಳೇನು? ಮರಾಠರು ಸೋತರು, ಸೈನಿಕ ಶಕ್ತಿ ಕೊಂದಿತು. ಯುರೋಪಿಯನ್ನರು ಕರ್ನಾಟಕ ಎಂದು ಕರೆಯುತ್ತಿದ್ದ ಪ್ರದೇಶ ಯಾವುದು? ಕೋರಮಂಡಲ ತೀರ, ಅಂದರೆ ಈಗಿನ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ತೀರ ಪ್ರದೇಶ, ಇನ್ನಾಡು ಅಂತ. ಕರ್ನಾಟಕ ಯುದ್ಧ ಯಾರ ನಡುವೆ ನಡೀತು ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ. ಸ್ನೇಹಿತರೆ, ನಿಮ್ಗೊಂದು ಅನಿಸ್ಬೋದು ನಾವು ಕಂಪ್ಲೀಟಾಗಿ ಓದ್ಬೋದು ಈ ಕ್ವಶನ್ಸ್ ಏಕೆ ಅಂತ. ಸ್ನೇಹಿತರೆ, ನಾನು ಕೊಡ್ತಿರುವಂಥದ್ದು ಕ್ವಶನ್ನೇರ್ಗಳು. ನೀವು ಆಲ್ರೆಡಿ ಟೆಕ್ಸ್ಟ್ ಬುಕ್ಕನ್ನು ಓದಿದರೆ ಇದು ಅನುಕೂಲ ಆಗುತ್ತೆ. ನಿಮ್ಮ ಒಂದು ವೇಳೆ ಟೆಕ್ಸ್ಟ್ ಬುಕ್ ಎಲ್ಲ ನಂಗೆ ಸಿಗ್ತಿಲ್ಲ, ಓದೋಕ್ಕಾಗ್ತಿಲ್ಲ ಅಂದರೆ ಈ ಕ್ವಶನ್ನ ನೋಡ್ಕೊಂಡ್ರೆ ನೀವು ಟ್ರ್ಯಾಕ್ ಮಾಡ್ಬೋದು ಅಂತ. ಕರ್ನಾಟಕ ಪ್ರಾಂತ್ಯದ ರಾಜಧಾನಿ ಯಾವುದಂದರೆ ಆರ್ಕಾಟ್ ಆಗಿತ್ತು. ಆರ್ಕಾಟ್ ನವಾಬರಿಗೆ ಯಾರ ನಡುವೆ ಕಲಹ ಉಂಟಾಗಿತ್ತು ಅಂದರೆ ಚಂದಾ ಸಾಹೇಬ್ ಮತ್ತು ಮೊಹಮ್ಮದ್ ಅಲಿ ನಡುವೆ. ಚಂದಾ ಸಾಹೇಬ್ ಯಾರ ಸಹಾಯವನ್ನು ಯಾಚಿಸಿದನು? ಫ್ರೆಂಚರ ಸಹಾಯವನ್ನು ಯಾಚಿಸಿದನು. ಮೊಹಮ್ಮದ್ ಅಲಿಯು ಯಾರ ಸಹಾಯವನ್ನು ಯಾಚಿಸಿದನು ಅಂದರೆ ಇಂಗ್ಲಿಷರ ಸಹಾಯ ಯಾಚಿಸಿದ. ಇಂಗ್ಲಿಷ್ ಸೇನೆಗೆ ನಾಯಕನಾಗಿದ್ದ ಚಿತ್ರ ವ್ಯಕ್ತಿ ರಾಬರ್ಟ್ ಕ್ಲೈವ್. 3ನೇ ಕರ್ನಾಟಕ ಯುದ್ಧದಲ್ಲಿ ಜಯಶಾಲಿಗಳಾದವರು ಯಾರು ಅಂದರೆ ಇಂಗ್ಲಿಷರು. 3ನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಂದರೆ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ. ಇವುಗಳನ್ನು ಆ್ಯಕ್ಚುಲಿ ಸೀರಿಯಸ್ ಆಗಿ ಓದಿದರೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಮೊದಲನೇ ಕರ್ನಾಟಕ ಯುದ್ಧ ಬಂದು ಎಕ್ಸ್ಲಾ ಚಾಪಲ್ ಒಪ್ಪಂದ. ಕರ್ನಾಟಕ ಯುದ್ಧಗಳಲ್ಲಿ ಫ್ರೆಂಚರ ಸೋಲಿಗೆ ಒಂದು ಪ್ರಮುಖ ಕಾರಣ ಏನಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸ್ವಾಮ್ಯದಾಗಿದ್ದು ಮತ್ತು ಅವರ ನೌಕಾಪಡೆ ಇಂಗ್ಲಿಷರಿಗಿಂತ ದುರ್ಬಲವಾಗಿತ್ತು ಎನ್ನುವಂಥದ್ದು. ಬಂಗಾಳದ ಪ್ರಾಂತ್ಯಾಧಿಕಾರಿ ಯಾರಾಗಿದ್ದರು? ಆಲಿವರ್ದ್ ಖಾನ್. ಆಲಿವರ್ದ್ ಖಾನ್ನ ನಂತರ ಬಂಗಾಳದ ನವಾಬ ಸಿರಾಜುದ್ದೌಲಾ. ಕಲ್ಕತ್ತಾದಲ್ಲಿ ಬ್ರಿಟಿಷರು ಬಲಪಡಿಸಿದ ಕೋಟೆ ಹೆಸರು ಫೋರ್ಟ್ ವಿಲಿಯಂ ಕೋಟೆ. ಪ್ಲಾಸಿ ಕದನ ಯಾವಾಗ ನಡೆಯಿತು ಅಂದರೆ 1757ರಲ್ಲಿ.
ಪ್ಲಾಸಿ ಕದನದ ನಡುವೆ ಯಾರ್ಯಾರ ನಡುವೆ ನಡೀತಂದರೆ ಬ್ರಿಟಿಷರು ಮತ್ತು ನವಾಬ ಸಿರಾಜುದ್ದೌಲನ ನಡುವೆ. ಪ್ಲಾಸಿ ಕದನದಲ್ಲಿ ಬ್ರಿಟಿಷರಿಗೆ ನೆರವಾದ ಸೇನಾನಿ ಯಾರು ಅಂದರೆ ಮೀರ್ ಜಾಫರ್ ಬ್ರಿಟಿಷರಿಗೆ ಎಷ್ಟು ಹಣವನ್ನು ಕೊಡಬೇಕಾಯಿತು? 17,70,00,000. ಇವೆಲ್ಲ ಇಂಪಾರ್ಟೆಂಟು, ಯಾಕಂದರೆ ಇವೆಲ್ಲ ನಾವು ಓದ್ದಂಗೆ ನೆನಪಲ್ಲಿರಲ್ಲ, ಕ್ವಶನ್ ಏರ್ ಮಾಡ್ಕೊಂಡಾಗ ನೆನಪಲ್ಲಿರುತ್ತೆ. ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾದವನು ಮೀರ್ ಜಾಫರ್. ಪ್ಲಾಸಿ ಕದನದ ಪರಿಣಾಮವಾಗಿ ಬ್ರಿಟಿಷರು ಯಾವ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡೆದುಕೊಂಡರು? 24 ಪರಂಗಾಣ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ಪಡೆದುಕೊಂಡ್ರು. ಬ್ರಿಟಿಷ್ ದಸ್ತಾಕು ಪರವಾನಗಿಯನ್ನು ಯಾರಿಂದ ಪಡೆದರು ಅಂದರೆ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ನಿಂದ. ಓಕೆ, ದಸ್ತಾಕು ಎಂದರೆ ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದ ಪರವಾನಗಿಯ ಪತ್ರ. ಓಕೆ, 5ನೇ ಚಾಪ್ಟರ್ ನೋಡೋಣ. ಬಂಗಾಳದ ಪ್ರಥಮ ಗವರ್ನರ್ ಆಗಿ ಯಾರು ನೇಮಕಗೊಂಡರು? ರಾಬರ್ಟ್ ಕ್ಲೈವ್. ಬಂಗಾಳದ ಪ್ರಥಮ ಇವನು. ಕ್ಲೈವ್ ನಿರ್ಗಮನದ ನಂತರ ಬಂಗಾಳದ ಪರಿಸ್ಥಿತಿಯನ್ನು ಬ್ರಿಟಿಷ್ ಇತಿಹಾಸಕಾರನೊಬ್ಬ ಹೀಗೆ ಬಣ್ಣಿಸಿದ್ದಾನೆ: ಬಹಿರಂಗ ಮತ್ತು ನಾಚಿಕೆ ಇಲ್ಲದ ಲೂಟಿ ಕಾಲ ಎಂದು. ಬಕ್ಸರ್ ಕದನಕ್ಕೆ ಪ್ರಮುಖ ಕಾರಣವಾದ ಮೀರ್ ಕಾಸಿಮನ ಕ್ರಮವೇನು? ಬ್ರಿಟಿಷರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದ ದಸ್ತಕಗಳನ್ನು ಅವನು ವಾಪಸ್ ತೆಗೆದುಕೊಂಡ, ಇಲ್ಲ ಎಲ್ಲರಿಗೂ ಮುಕ್ತವಾಗಿ ಮಾಡಿಕೊಟ್ಟ. ಬಕ್ಸರ್ ಕದನ ಯಾವಾಗ ನಡೀತು ಅಂದರೆ ಬಕ್ಸರ್ ಬಂದು 1764. ಬಕ್ಸರ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೈತ್ರಿಕೂಟದಲ್ಲಿ ಯಾರಿದ್ರು ಅಂದರೆ ಮೀರ್ ಕಾಸಿಮ್, ನವಾಬ ಮತ್ತು ಮೊಘಲ್ ರಾಜರು ಇದ್ದರು. ದಿವಾನಿ ಹಕ್ಕಿನ ಪ್ರಾಪ್ತಿ ಯಾವಾಗ ಆಯಿತು? 1765ರಲ್ಲಿ. ದಿವಾನಿ ಹಕ್ಕು ಎಂದರೇನು? ಭೂಕಂದಾಯ ಸಂಗ್ರಹಿಸುವ ಹಕ್ಕು. ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದ ಮೊಘಲ್ ರಾಜ ಯಾರು ಅಂದರೆ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. ದಿವಾನಿ ಹಕ್ಕನ್ನು ಅಲ್ಲಿ ಕೊಟ್ಟಿದ್ದು ಬೇರೆ ಹಕ್ಕು. ದಿವಾನಿ ಹಕ್ಕಿನ ಪ್ರಾಪ್ತಿಯನ್ನು ಯಾವ ಪ್ರಾಂತ್ಯಗಳ ಕಂದಾಯ ಸಂಗ್ರಹಿಸುವ ಹಕ್ಕು ಬ್ರಿಟಿಷರಿಗಿದ್ದು? ಬಂಗಾಳ, ಬಿಹಾರ, ಒಡಿಶಾ. ಯಾವ ಕಾಯ್ದೆಯ ಮೂಲಕ ವಾರನ್ ಹೇಸ್ಟಿಂಗ್ ಪ್ರಥಮ ಗವರ್ನರ್ ಜನರಲ್ ಆಗಿ ಆಯ್ಕೆ ಆದನು ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1773ರಲ್ಲಿ. ಫಿಟ್ ಇಂಡಿಯಾ ಯಾವಾಗ ಬಂತು? 1774. ರೆಗ್ಯುಲೇಟಿಂಗ್ 73, ಫಿಟ್ ಇಂಡಿಯಾ 74. ಆಂಗ್ಲೋ ಮೈಸೂರು ಯುದ್ಧಗಳ ಪರಿಣಾಮವಾಗಿ ಬ್ರಿಟಿಷರು ಮೈಸೂರಿನ ಯಾವ ವರ್ಷದಲ್ಲಿ ವಶಪಡಿಸಿಕೊಂಡ್ರು ಅಂದರೆ ಮೈಸೂರನ್ನು 1799ರಲ್ಲಿ. 4ನೇ ಯುದ್ಧದ ನಂತರ. ಆಂಗ್ಲೋ ಮರಾಠ ಯುದ್ಧಗಳು ಯಾವ ಅವಧಿಯಲ್ಲಿ ನಡೆದು? 1775ರಿಂದ 1788. ಮರಾಠರೊಂದಿಗಿನ ಅಂತಿಮ ಯುದ್ಧದ ಪರಿಣಾಮ ಮರಾಠರು ಸೋತು ಅವರ ಪ್ರದೇಶಗಳು ಇಂಗ್ಲಿಷರ ವಶವಾದವು ಮತ್ತು ಪೇಶ್ವೆಯ ಪಟ್ಟವನ್ನು ರದ್ದು ಮಾಡಲಾಯಿತು. ಸಿಖ್ಖರಲ್ಲಿದ್ದ ಗುಂಪುಗಳನ್ನು ಏನೆಂದು ಕರೆದರು? ಮಿಸೆಲ್. ಪಂಜಾಬಿನಲ್ಲಿ ಸಿಖ್ಖರು ಒಗ್ಗೂಡಿಸಿದ ಪರಾಕ್ರಮಿ ಯುವಕ ಯಾರು ಅಂದರೆ ರಣಜಿತ್ ಸಿಂಗ್ ಯಾವ ವರ್ಷದಲ್ಲಿ ಮರಣ ಹೊಂದ? 1839ರಲ್ಲಿ. ಪಂಜಾಬ್ ರಾಜ್ಯವು ಯಾವಾಗ ಬ್ರಿಟಿಷರ ವಶವಾಯಿತು? 1749. ಸಹಾಯಕ ಸೇನೆ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಯಾವ ಅವಧಿಯಲ್ಲಿ ಇವನು ಗವರ್ನರ್ ಆಗಿದ್ದಾಗ? ಲಾರ್ಡ್ ವೆಲ್ಲೆಸ್ಲಿ 1799ರಿಂದ 1805. ಸಹಾಯಕ ಸೇನೆ ಪದ್ಧತಿಯ ಮುಖ್ಯ ಷರತ್ತು: ಭಾರತದ ರಾಜರು ಇಂಗ್ಲಿಷ್ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿಟ್ಟುಕೊಂಡು ಅದರ ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಅಥವಾ ರಾಜ್ಯದ ಭೂಭಾಗವನ್ನು ನೀಡಿ ಭರಿಸಬೇಕಿತ್ತು. ಸಹಾಯಕ ಸೇನೆ ಪದ್ಧತಿ ದುಷ್ಪರಿಣಾಮಗಳನ್ನು ತಿಳಿಸಿ. ಸೈನಿಕ ವೆಚ್ಚದ ಅಗಾಧ ಹೊರೆಯು ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿಯ ಆಡಳಿತ ಕಾಲ 1848ರಿಂದ 1856. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಅನ್ವಯ ಬ್ರಿಟಿಷರ ವಶವಾದ ರಾಜ್ಯಗಳು ಯಾವುವು? ಇದಕ್ಕೆ ಉತ್ತರ ಹೌದ್, ಸತಾರ, ನಾಗಪುರ, ಝಾನ್ಸಿ ಮುಂತಾದ 11 ರಾಜ್ಯಗಳು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? 1757ರಲ್ಲಿ. ಡಾಲ್ಹೌಸಿ ತನ್ನ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮರಳುವ ಹೊತ್ತಿಗೆ ಭಾರತದ ಎಷ್ಟು ಪ್ರದೇಶವನ್ನು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತು? 2/3 ಪ್ರದೇಶ. 1757ರ ದಂಗೆಯನ್ನು ಕೆಲವು ಲೇಖಕರು ಏನೆಂದು ಕರೆದಿದ್ದಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರ ವಿಜಯವು ಮೂಲತಃ ಯಾವುದರ ವಿಜಯವಾಗಿತ್ತು? ರಾಜಕೀಯ ವಾಸ್ತವ ಪ್ರಜ್ಞೆ ಮತ್ತು ಸೇನಾಬಲದ ವಿಜಯವಾಗಿತ್ತು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು: ಕಂದಾಯ ವಸೂಲಿಗಾಗಿ ಹರಾಜು ವ್ಯವಸ್ಥೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್.
ಕಾಯಂ ಜಮೀನ್ದಾರಿ ಪದ್ಧತಿ ಯಾರು ಜಾರಿಗೆ ತಂದ್ರು? ಲಾರ್ಡ್ ಕಾರ್ನ್ವಾಲಿಸ್. ಕಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಜಾರಿಗೆ ಬಂತು? 1793. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾವ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಯಿತು? ಬಂಗಾಳ, ಬಿಹಾರ, ಒಡಿಶಾ. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕಂದಾಯ ಸಂಗ್ರಹಕ್ಕೆ ಬ್ರಿಟಿಷ್ ಸರ್ಕಾರ ಏಜೆಂಟರಂತೆ ಕೆಲಸ ಮಾಡಿದವರು ಯಾರು? ಜಮೀನ್ದಾರರು. ರೈತವಾರಿ ಪದ್ಧತಿಯನ್ನು ಯಾವಾಗ ಜಾರಿಗೆ ತರಲಾಯಿತು? 1801ರಲ್ಲಿ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಸರ್ ಥಾಮಸ್ ಮನ್ರೋ. ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣಗಳು: ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಸಂದಾಯ ಮಾಡುವುದು. ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟ್. ಮಹಲ್ವಾರಿ ಪದ್ಧತಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು? 1833. ಮಹಲ್ವಾರಿ ಪದ್ಧತಿಯನ್ನು ಯಾವ ಪ್ರದೇಶದಲ್ಲಿ ಜಾರಿಗೆ ತರಲಾಯಿತು? ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಕೆಲವು ಭಾಗಗಳು ಮತ್ತು ಪಂಜಾಬ್. ಬ್ರಿಟಿಷ್ ಭೂ ಕಂದಾಯ ನೀತಿಯಿಂದ ರೈತರು ಯಾವ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಒತ್ತಾಯಿಸಿದರು? ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬು. ಕಂದಾಯ ಪದ್ಧತಿಗಳ ಒಟ್ಟು ಪರಿಣಾಮವಾಗಿ ಯಾವ ಪದ್ಧತಿಯು ತೀವ್ರವಾಗಿ ಬೆಳೆಯಿತು? ಜೀತ ಪದ್ಧತಿ. ಯಾವ ಕಾಯ್ದೆಯು ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟಿತು? 1813ರ ಚಾರ್ಟರ್ ಕಾಯ್ದೆ. ಇಂಗ್ಲಿಷ್ ಶಿಕ್ಷಣ ನೀತಿಯನ್ನು ರೂಪಿಸಿದ ಕಡು ಆಂಗ್ಲವಾದಿ ಯಾರು ಅಂದರೆ ಲಾರ್ಡ್ ಮೆಕಾಲೆ. ಪಾಶ್ಚಾತ್ಯ ವಿಜ್ಞಾನ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ನೀತಿಯನ್ನು ಘೋಷಿಸಿದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ಕೋಲ್ಕತ್ತಾದಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಿಸಿದವರು ಸರ್ ವಿಲಿಯಂ ಜೋನ್ಸ್. ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು? ಸರ್ ಚಾರ್ಲ್ಸ್ ವಿಲ್ಕಿನ್ಸ್. ಋಗ್ವೇದ ಮತ್ತು ಇತರ ಕೃತಿಗಳನ್ನು ಭಾಷಾಂತರಿಸಿದವರು ಮ್ಯಾಕ್ಸ್ ಮುಲ್ಲರ್. 1854ರ ಹೊಸ ಶಿಕ್ಷಣ ನೀತಿಯು ಯಾರ ವರದಿಯನ್ನು ಆಧರಿಸಿತು? ಚಾರ್ಲ್ಸ್ ವುಡ್. ಭಾರತದಲ್ಲಿ ಮೊದಲ ವಿಶ್ವವಿದ್ಯಾಲಯಗಳು ಎಲ್ಲಿ ಸ್ಥಾಪನೆಯಾಗಿದ್ದು? ಕೋಲ್ಕತ್ತಾ, ಮುಂಬೈ, ಮದ್ರಾಸ್. ಈ ವಿಶ್ವವಿದ್ಯಾಲಯಗಳು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಕೋಲ್ಕತ್ತಾ, ಮುಂಬೈ, ಮದ್ರಾಸು 1857ರಲ್ಲಿ. ಇಂಗ್ಲಿಷ್ ಭಾಷೆಯು ಯಾವಾಗ ಆಡಳಿತದ ಅಧಿಕೃತ ಭಾಷೆಯಾಯಿತು? 1844ರಲ್ಲಿ. ಪಾಶ್ಚಿಮಾತ್ಯ ಶಿಕ್ಷಣದ ಒಂದು ಪರಿಣಾಮವೇನೆಂದರೆ ರಾಷ್ಟ್ರೀಯತೆಯ ಭಾವನೆಗಳು ಜನರಲ್ಲಿ ಬೆಳೆಯತೊಡಗಿದವು. ಭಾರತದ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದ ಕ್ರಾಂತಿ ಯಾವುದು? ಇಂಗ್ಲೆಂಡ್ನ ಕ್ರಾಂತಿ. ಭಾರತ ಬಡ ರಾಷ್ಟ್ರವಾಗಿ ಮಾರ್ಪಡಲು ಮುಖ್ಯ ಕಾರಣ ದೇಶದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಯಿತು. ಸಂಪತ್ತಿನ ಸೋರಿಕೆ ಯಾರು ಬರೆದಿದ್ದು? ಪುಸ್ತಕವನ್ನು ಬರೆದಿದ್ದಾರೆ ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದರು ಇದೆಯಲ್ಲ ದಾದಾಬಾಯಿ ನವರೋಜಿ. ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರು ಸುಲಿಗೆಕೋರರು ಎಂದು ಬಣ್ಣಿಸಿದವರು ಅರ್ಥಶಾಸ್ತ್ರಜ್ಞ ಯಾರು ಅಂದರೆ ಆಡಮ್ ಸ್ಮಿತ್. ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಅಡಿಗಲ್ಲು ಹಾಕಿದ ಶಾಸನ ರೆಗ್ಯುಲೇಟಿಂಗ್ ಆ್ಯಕ್ಟ್. ಫಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಯಾರು ತಂದರು? ಪ್ರಧಾನಮಂತ್ರಿ ಪಿಟ್ ಅಂದರೆ ಆಗಿನ ಅಧ್ಯಕ್ಷ. ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬಂದಿದ್ದು 1909ರಲ್ಲಿ. ಮಾಂಟೆಗೋ ಚೆಲ್ಸ್ ಫಂಡ್ ಸುಧಾರಣೆಗಳು ಯಾವಾಗ ಜಾರಿಗೆ ತರಲು? 1919. 1919ರ ಕಾಯ್ದೆ ಪ್ರಕಾರ ಲಂಡನ್ನಲ್ಲಿ ನೇಮಕಗೊಂಡ ಹೊಸ ಹುದ್ದೆ ಭಾರತದ ಹೈ ಕಮಿಷನರ್. 1935ರಲ್ಲಿ ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಬದಲಾವಣೆ ಯಾವುವು ಅಂದರೆ ಕೇಂದ್ರ ಸರ್ಕಾರದಲ್ಲಿ ದ್ವಿಮುಖ ಆಡಳಿತ ಪದ್ಧತಿ ರಚನೆ ಮತ್ತು ಪ್ರಾಂತ್ಯಗಳ ಜವಾಬ್ದಾರಿಯುತ ಸರ್ಕಾರದ ಅಸ್ತಿತ್ವ. ಇನ್ನು ಕೊನೆಯ ಪ್ರಶ್ನೆ ನೋಡೋಣ. 6ನೇ ಚಾಪ್ಟರ್ನ ಭಾರತದ ಘಟನಾತ್ಮಕ ಇತಿಹಾಸದಲ್ಲಿ ಮೈಲಿಗಲ್ಲಾದ ಶಾಸನ ಯಾವುದು ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆ. ಸ್ನೇಹಿತರೆ, ಇದು 7ನೇ ತರಗತಿಯ 4ರಿಂದ 6ನೇ ಚಾಪ್ಟರ್ನ ಪ್ರಶ್ನೋತ್ತರಗಳು ಅಂದರೆ ಕ್ವಶನ್ಸ್ ಆಗಿದೆ. ಸ್ನೇಹಿತರೆ, ಮುಂದಿನದರಲ್ಲಿ 7ರಿಂದ 10ರವರೆಗಿನವುಗಳನ್ನು ನೋಡೋಣ. ಈಗ ಒಂದು 5 ಕ್ಲಾಸಲ್ಲಿ ಈ 7ನೇ ತರಗತಿಗಳ ಕಂಪ್ಲೀಟ್ ಪ್ರಶ್ನೋತ್ತರಗಳನ್ನು ನೋಡೋಣ. ಆಮೇಲೆ 8, ಆಮೇಲೆ 9, ಆಮೇಲೆ 10 ಎಲ್ಲವನ್ನು ಕಂಪ್ಲೀಟಾಗಿ ನೋಡೋಣ. ಮ್ಯಾಕ್ಸಿಮಮ್ ಅಂದರೆ 1ಕ್ಕೆ 5 ಅಂದರೆ ಮ್ಯಾಕ್ಸಿಮಮ್ ಅಂದರೆ 20 ವೀಡಿಯೋದಲ್ಲಿ ನಿಮ್ಮ ಮುಂದೆ ಎಲ್ಲವನ್ನು ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ಆದರೆ ನಿಮ್ಮ ಸಪೋರ್ಟ್ ಬೇಕು. ಯಾಕಂದರೆ ಹೆಚ್ಚು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಹೆಚ್ಚು ಜನ ವಿಡಿಯೋಗಳನ್ನು ನೋಡಬೇಕು. ಅದಕ್ಕೆ ನೀವು ಶೇರನ್ನು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.